ಹೌದು. ಇನ್ನು ನೀವು ತ್ರಿವಿಕ್ರಮ್ ಬಗ್ಗೆ ಹೇಳ್ತಾ ಇದ್ರಿ, ಅವರು ಭವ್ಯನ್ ಜೊತೆ ಎಲ್ಲೋ ಕಳ್ದೋಗ್ಬಿಟ್ಟಿದ್ದಾರೆ ಅನಿಸ್ತಾ ಇದೆ, ಎಸ್ಪೆಷಲಿ ಲಾಸ್ಟ್ ಒಂದು 2 ವೀಕ್ಸಿಂದ ಅಂತ ಹೇಳಿ. ನಿಮ್ಗೆ ಏನು ಅನ್ಸುತ್ತೆ, ಅವ್ರಿಬ್ರಲ್ಲಿ ಯಾರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ? ಮೇಡಮ್, ಭವ್ಯ ತ್ರಿವಿಕ್ರಮ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಾನು ಅದನ್ನ ವಿಕ್ಕಿಗೆ ನಾನು ಹೇಳಿದ್ದೀನಿ ಡೈರೆಕ್ಟ್ ಆಗಿ. ಅಂದ್ರೆ ಇವ್ರು ಏನು ಭವ್ಯ ಏನು ಹೇಳ್ತಾರೆ, ತ್ರಿವಿಕ್ರಮ್ ಅದನ್ನ ಕೇಳ್ತಾರೆ. ತುಂಬಾ ಸ್ಮೂತ್ ಆಗಿದ್ದಾರೆ ವಿಕ್ಕಿ. ಮೊದಲಿರೋ ವಿಕ್ಕಿ ಈಗಿಲ್ಲ. ಮೊದಲು ನಂತರನೇ ವಿಕ್ಕಿ ಅಗ್ರೆಷನ್ ಇದ್ದ. ಈಗ ವಿಕ್ಕಿ ಕಳೆದೋಗಿದ್ದಾನೆ ಅಂತ ಅನಿಸ್ತದೆ ಮನೆಯಲ್ಲಿ. ಓಕೆ. ಇನ್ನು ನಿನ್ನೆ ಒಂದು ಗೇಮಲ್ಲೂ ಕೂಡ ಅಂದ್ರೆ ಭವ್ಯ ಅವ್ರೊಬ್ಬರೇ ನೋಡಿರ್ತಾರೆ, ಐಶ್ವರ್ಯ ಗೆರೆ ದಾಟಿ ದಿಂಬು ತಗೊಂಡು ಹೋಗಿರೋದು ಅನ್ನೋದನ್ನ ಭವ್ಯ ಅಷ್ಟೇ ನೋಡಿದೀನಿ ಅಂತ ಹೇಳ್ತಾರೆ, ಬೇರೆ ಯಾರು ನೋಡಿರೋದಿಲ್ಲ. ಬಟ್ ತ್ರಿವಿಕ್ರಮ್ ಭವ್ಯ ಅವ್ರ ಮಾತನ್ನೇ ತಗೊಂಡು ಅದರಿಂದ ಗೇಮೇ ರದ್ದಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅದೇ ಮೇಡಮ್, ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನು, ಉಸ್ತುವಾರಿ ಪ್ರಾಬ್ಲಮ್ ಇಂದ ಎಷ್ಟೊಂದು ಗೇಮ್ಗಳು ರದ್ದಾಗಿದೆ ಬಿಗ್ ಬಾಸ್ ಮನೆ. ಓಕೆ. ತ್ರಿವಿಕ್ರಮ್ ಅವ್ರು ಏನಾದರೂ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರ್ತಾರಾ ಅಂತ? ಯಾಕಂದರೆ ಮೊನ್ನೆ ಟಾಸ್ಕಲ್ಲಿ ರಜತ್ ಅವರು ಮಂಜು ಅವ್ರಿಗೆ ಒಂದು ಮಾತು ಬಳಸ್ತಾರೆ, ಪ್ರಾಣ ಪಕ್ಷಿ ಹಾರೋಗ್ಬಿಡ್ತಾ ಇತ್ತು ಅಂತ ಹೇಳಿ. ಅದಾದಮೇಲೆ ಮಂಜುಗೂ ಮತ್ತು ರಜತ್ ಅವರಿಗೂ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ. ಅದಾದಮೇಲೆ ತ್ರಿವಿಕ್ರಮ್ ಅವ್ರು ಮಂಜು ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನೀವು ಯಾಕೆ ಇಷ್ಟೊಂದು ಟ್ರಿಗರ್ ಆಗ್ತಾ ಇದ್ದೀರಾ, ನಿಮ್ಮನ್ನು ಮುಟ್ಬೇಕಂದ್ರೆ ನನ್ನನ್ನು ದಾಟ್ಕೊಂಬರ್ಬೇಕು ಅಂತ. ಬಟ್ ಇದೇ ತ್ರಿವಿಕ್ರಮ್ ರಜತ್ ಜೊತೆ ತುಂಬ ಚೆನ್ನಾಗಿರ್ತಾರೆ, ರಜತ್ ಹೇಳೋದನ್ನೆಲ್ಲ ಕೇಳ್ತಿರ್ತಾರೆ. ಆ ಥರ ಏನಾದ್ರು ತುಂಬ ಬ್ಯಾಲೆನ್ಸಿಂಗ್ ಆಗಿದ್ದಾರೆ ತ್ರಿವಿಕ್ರಮ್ ಅವರು ಅಂತ? ಮೇಡಮ್, ಹಂಗಾದ್ರೆ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ಹೇಳ್ಬಿಟ್ಟು ಆ ಟೀಮಲ್ಲಿದ್ದಾಗ ಆ ಥರ, ಈ ಟೀಮಲ್ಲಿದ್ದಾಗ ಈ ಥರ. ನನ್ನ ಟೀಮಲ್ಲಿದ್ದಾಗ ನನ್ನ ಜೊತೆಗೆ. ಯಾಕಂದರೆ ಮುಖ್ಯ ಆಗಿರೋದು ಟೀಮ್ ಗೆಲ್ಬೇಕನ್ನೋದು. ಯಾಕಂದರೆ ನೀವು ಒಂದು ಸ್ವಲ್ಪ ಅವರ್ನ ನೀವು ಹೊರಗಡೆ ನೋಡ್ತೀರ ಅಷ್ಟೇ. ನಾವು ದಿನದ 24 ಗಂಟೆ ಅಲ್ಲಿ ನಡೀತಾ ಇರುತ್ತೆ ಕಾನ್ವರ್ಸೇಷನ್. ಆ ಗೇಮ್ ಅಂತ ಬಂದಾಗ ಎಲ್ಲ ಕಾನ್ವರ್ಸೇಷನ್ ಆಗಿರುತ್ತೆ. ಬಿಟ್ಟರೆ ಮತ್ತೆ 1-2 ದಿನ ಎಲ್ಲ ಸಮಾಧಾನ ಆಗಿರುತ್ತೆ, ಎಲ್ಲ ಅವ್ರವ್ರು ಚೆನ್ನಾಗೇ ಇರ್ತಾರೆ, ಏನು ತೊಂದರೆ ಇರಲ್ಲ ಆ ಥರ ಎಲ್ಲ ಏನು. ಓಕೆ. ನಿಮ್ಮ ಪ್ರಕಾರ ಹೇಗೆ ತ್ರಿವಿಕ್ರಮ್ ಅವರು ಅಂತ? ಅವರೇನು ಬ್ಯಾಲೆನ್ಸಿಂಗ್ ಆಗಿರ್ತಾರೆ? ಓಕೆ. ಬ್ಯಾಲೆನ್ಸ್ ಅಂದ್ರೆ ಸ್ವಾರ್ಥ ಥರದ್ದೆಲ್ಲ ಏನಿಲ್ಲ ಅವರಿಗೆ? ಏನಿಲ್ಲ. ಅಂದ್ರೆ ಯಾವ ಸಿಚುವೇಶನ್ ತಕ್ಕನಂಗೆ ಇರ್ತಾರೆ? ತಕ್ಕನಂಗೆ ಇರ್ತಾರೆ.